ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಲವ್ ಲೈಫು 22ನೇ ತಾರೀಕಿಂದ 31ನೇ ತಾರೀಕುವರೆಗೂ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ ನೀವೇನಾದರೂ ಮೀನ ರಾಶಿಯವರು ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಕನೆಕ್ಟ್ ಆಗಿದ್ದರೆ, ಖಂಡಿತವಾಗ್ಲೂ ಅವರು ಸಿಂಹ ರಾಶಿಯವರು, ಮಕರ, ವೃಷಭ ಅಥವಾ ಕಟಕ್ ರಾಶಿ ಅಥವಾ ವೃಶ್ಚಿಕ, ಮೇಷ ರಾಶಿಯವರು ಇರ್ಬೋದು ಅಂತ ನಾನು ಹೇಳ್ತೀನಿ. ಸೊ ಸಿಂಹ ಮತ್ತು ಕಟಕ್ ರಾಶಿ ನನಗೆ ಈಗ ಕಾರ್ಡ್ ಶಫಲ್ ಮಾಡುವಾಗ ಬಂದಿರೋದು. ಮತ್ತು ನಾನು ಹೇಳಬೇಕಂದ್ರೆ ಧನುರಾಶಿ ಕೂಡ ನನಗೆ ಹೊಸದಾಗಿ ಕಾರ್ಡಲ್ಲಿ ಬಂದಿರೋ ಒಂದು ಸೈನು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ, ಯಾವಾಗಲೂ ಹೇಳೋ ಹಾಗೆ. ಮೀನ ರಾಶಿಯವ್ರಿಗೆ ನಾನು ಕಾರ್ಡ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಬಂದಿರೋದೇ ತುಂಬ ಪಾಸಿಟಿವ್ ಕಾರ್ಡು, ತುಂಬ ಗುಡ್ ಲಕ್ಕು, ಹ್ಯಾಪಿನೆಸ್ಸು, ನಿಮ್ಮ ಎಲ್ಲ ಡ್ರೀಮ್ಸ್ ಕೂಡ ಟ್ರೂ ಆಗುವಂಥ ಒಂದು ಕಾರ್ಡು ಅಂತ ನಾನು ಹೇಳ್ತೀನಿ. ಅದೇ ಸನ್ ಕಾರ್ಡು. ಯಾವಾಗಲೂ ಅಷ್ಟೇ, ಸನ್ ಕಾರ್ಡ್ ಯಾರಿಗಾದ್ರೂ ಫಸ್ಟ್ ಶಫಲ್ ಆದಾಗ ಸನ್ ಕಾರ್ಡ್ ಬಂದರೆ ನಾನು ಹೇಳ್ತೀನಿ, ಈಗಾಗಲೇ ನೀವು ಆ ಪ್ರೊಸೆಸಲ್ಲಿ ಇದ್ದೀರಾ, ಈಗಾಗಲೇ ನೀವು ಹ್ಯಾಪಿನೆಸ್ನ ಅನುಭವಿಸ್ತಿದ್ದೀರಾ ಕೆಲವರು ಅಂತ ನಾನು ಹೇಳ್ತೀನಿ. ಕೆಲವ್ರಿಗೆ ನಿಮ್ಮ ಲೈಫಲ್ಲಿ ಇರೋದನ್ನು ಅನುಭವಿಸೋಕ್ಕೆ ಆಗ್ತಾಯಿಲ್ಲ ಅಂತ ನಾನು ಹೇಳ್ತೀನಿ. ನಿಮಗೆ ಗೊತ್ತಾಗ್ತಾ ಇಲ್ಲ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಂತ. ಸೊ ಯಾವುದೋ ಒಂದು ಡ್ರೀಮು ಅಥವಾ ಯಾವುದೋ ಒಂದು ಇಲ್ಲದೇ ಇರೋ ಆಸೆಗೋಸ್ಕರ ನೀವು ಇವಾಗ ನಿಮ್ಮ ಹತ್ರ ಇರೋದನ್ನು ಅನುಭವಿಸ್ತಿಲ್ಲ ಅಂತ ನಾನು ಹೇಳ್ತೀನಿ. ಸನ್ ಕಾರ್ಡ್ ಬಂದಿರೋದ್ರಿಂದ ಲಾಟ್ ಆಫ್ ಡ್ರೀಮ್ಸ್ನ ತೋರಿಸ್ತಾ ಇದೆ. ಮೇ ಬಿ ನೀವು ಸಿಂಗಲ್ಸ್ ಆಗಿದ್ದರೆ ಖಂಡಿತ ನಾನು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಜನವರಿ ಲಾಸ್ಟಲ್ಲಿ ಅಥವಾ ಫೆಬ್ಬಲ್ಲಿ ಯಾರಾದರೂ ಬಂದರೆ, ಇನ್ನು ಮುಂದೆ 3 ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ಯಾರಾದರೂ ಬಂದರೆ ಖಂಡಿತವಾಗ್ಲೂ ಅವ್ರ ಕಡೆಯ ತನಕ ನಿಮ್ಮ ಜೊತೆ ಇರುವಂಥ ರಿಲೇಷನ್ಶಿಪ್ಪಲ್ಲಿ ಇರ್ತೀರ ನೀವು. ಅವ್ರ ಜೊತೆನೇ ನಿಮ್ಮ ಮದುವೆ ಕೂಡ ಆಗ್ಬೋದು. ಇದು ಒಂದು ಸೋಲ್ಮೇಟ್ ಕನೆಕ್ಷನ್ ಕೂಡ ಆಗಿರುತ್ತೆ ಮುಂದೆ 3 ಮಂತ್ಸಲ್ಲಿ ಬರೋವಂಥ ವ್ಯಕ್ತಿ ಜೊತೆ ಅಂತ ನಾನು ಹೇಳ್ತೀನಿ. ಮೇ ಬಿ ಅವ್ರು ಕಟಕ ಅಥವಾ ಸಿಂಹ ರಾಶಿಯವ್ರು ಆಗಿರ್ಬೋದು ಅಂತ ಕೂಡ ಹೇಳ್ತೀನಿ. ಮೇ ಬಿ ಅವ್ರು ಧನುರಾಶಿಯವ್ರು ಕೂಡ ಆಗಿರ್ಬೋದು. ಮೇಷನೂ ತೋರಿಸ್ತಾ ಇದೆ ನನಗೆ ಅಂತ ಹೇಳ್ತೀನಿ. ಕೆಲವ್ರಿಗೆ ಅವರು ವೃಶ್ಚಿಕ ರಾಶಿಯವ್ರು ಆಗಿರ್ತಾರೆ, ಮೇ ಬಿ ಬ್ರೇಕಪ್ ಕೂಡ ಆಗಿರ್ಬೋದು ಅವ್ರ ಜೊತೆ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನನಗೆ ತುಂಬ ಯಾವುದೋ ಒಂದು ನೀವು ರಿಸಲ್ಟ್ಗೆ ಕಾಯ್ತಾ ಇದ್ದೀರಾ ಕೆಲವರು ಅಂತ ಅನಿಸುತ್ತೆ, ಯಾವುದೋ ಒಂದು ವಿಷಯದ ಬಗ್ಗೆ ಅಂತ ಅನಿಸುತ್ತೆ. ಮೇ ಬಿ ನೀವು ಅಪ್ರೋಚ್ ಮಾಡೋದಕ್ಕೆ ಸಿಂಗಲ್ಸ್ ಇರೋರು ಕಾಲ್ ಕೂಡ ಮಾಡಿರ್ಬೋದು ನಿಮ್ಮ ಅದರ್ ಪರ್ಸನ್ಗೆ. ಮೇ ಬಿ ನಿಮ್ಮ ಮಾತುಕತೆ ಕೂಡ ಆಗಿರ್ಬೋದು. ಆದರೂ ಕೂಡ ಅವರು ಟೈಮ್ ಕೂಡ ಕೇಳಿರ್ಬೋದು ಅಂತ ನಾನು ಹೇಳ್ಬೋದು ಈ ಟೈಮಲ್ಲಿ. ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ರಿಲೇಷನ್ಶಿಪ್ಪು ಕೆಲವರಿಗೆ ಅಂತ ನಾನು ಹೇಳ್ತೀನಿ. ಸೊ ತುಂಬ ಪಾಸಿಟಿವ್ ಕಾರ್ಡು ಫಸ್ಟ್ ಕಾರ್ಡು. ಸೆಕೆಂಡ್ ಕಾರ್ಡ್ ನನಗೆ 8 ಆಫ್ ಸ್ವೋರ್ಡ್ಸ್ ಬಂದಿದೆ. ಮೇ ಬಿ ಬ್ರೇಕಪ್ ಆಗಿದೆ ಕೆಲವರಿಗೆ ಅಂತ ಅನಿಸುತ್ತೆ. ಆದರೂ ಕೂಡ ನೀವು ಮೇ ಬಿ ಮೀನ ರಾಶಿಯವ್ರು ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಥಿಂಕ್ ಮಾಡ್ತಾ ಇದ್ದೀರಿ, ನೀವೇ ಬೇಕು ಅವರಿಗೆ, ನೀವು ಯಾವಾಗ ಅವ್ರ ಲೈಫಲ್ಲಿ ಬರ್ತೀರಾ ಅಂತ. ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ಅಂಥ ಒಂದು ಸಿಚುವೇಶನ್ ಕಡೆಗೆ ಅವ್ರ ಇಮ್ಯಾಜಿನೇಷನ್ ಇದೆ. ಅವರು ಯಾವಾಗಲೂ ಅಂದ್ಕೊಳ್ತಾರೆ, ನೀವು ಮೆಸೇಜ್ ಮಾಡ್ತೀರಾ, ನೀವು ಕಾಲ್ ಮಾಡ್ತೀರಾ ಅಥವಾ ನೀವು ಸಿಗ್ತೀರಾ ಅವರಿಗೆ ಮತ್ತೆ ಮರಳಿ ಅಂತ ನಂಗೆ ಅನಿಸುತ್ತೆ. ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ನೀವು ಮೀನ ರಾಶಿಯವರು ಅವರನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನಾನು ಹೇಳ್ಬೋದು. ಥರ್ಡ್ ಕಾರ್ಡ್ ನನಗೆ ಫ್ರೆಂಡ್ಸ್ ಮೂನ್ ಕಾರ್ಡ್ ಬಂದಿದೆ. ಮೂನ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವರು ಕಟಕ ಅಥವಾ ವೃಶ್ಚಿಕ ರಾಶಿಯವರು ಆಗಿರ್ಬೋದು, ನೀವು ಕನೆಕ್ಟ್ ಆಗಿರೋರು. ಅಥವಾ ತುಂಬ ಮೂಡಿ ಇರ್ಬೋದು, ಅವ್ರ ಮೂಡಿ ಯಾವಾಗಲೂ ಸ್ವಿಂಗ್ ಆಗ್ತಾ ಇರ್ಬೋದು. ಇದೇ ರಾಶಿಯವರು ಅಂತ ಹೇಳದೇ ಇದ್ದರೂ ಕೂಡ ನನಗನ್ಸುತ್ತೆ ಅವ್ರು ಕಟಕ ಅಥವಾ ವೃಶ್ಚಿಕ ರಾಶಿಯವರು ಆಗಿರ್ಬೋದು. ಅಥವಾ ನಿಮಗೆ ತುಂಬ ಡ್ರೀಮ್ಸ್ ಇರ್ಬೋದು, ಅಥವಾ ರೀಸೆಂಟಾಗಿ ನಿಮ್ಮ ಡ್ರೀಮ್ಸು ತುಂಬ ಜಾಸ್ತಿ, ನನಗೆ ಯಾವಾಗಲೂ ಕನಸೇ ಬೀಳೋಲ್ಲ ಅನ್ನೋರಿಗೆ ಕೂಡ ತುಂಬ ದಿನಗಳಿಂದ ತುಂಬ ಕನಸುಗಳು ಬೀಳ್ತಾ ಇರ್ಬೋದು. ಯಾರೋ ವ್ಯಕ್ತಿ ಬರ್ತಾ ಇರ್ಬೋದು ನಿಮ್ಮ ಕನಸಲ್ಲಿ ಅಂತ ನಂಗೆ ಅನಿಸುತ್ತೆ. ಅವ್ರನ್ನ ನೀವು ಎಂದೂ ನೋಡಿಲ್ಲ ಲೈಫಲ್ಲಿ, ಅಥವಾ ಅವ್ರು ನಿಮ್ಮ ಕಣ್ಣೆದುರೇ ಇರುವಂಥ ವ್ಯಕ್ತಿ ಕೂಡ ಆಗಿರ್ಬೋದು ಮೂನ್ ಕಾರ್ಡ್ ಬಂದಿರೋದ್ರಿಂದ. ಖಂಡಿತವಾಗ್ಲೂ ಫಾಲಿಂಗ್ ಇನ್ ಲವ್ ತೋರಿಸ್ತಾ ಇದೆ. ನಿಮ್ಗೆ ಯಾರೋ ಇಷ್ಟ, ಅವರಿಗೆ ಅಪ್ರೋಚ್ ಮಾಡೋಕ್ಕಾಗಿಲ್ಲ. ಅಥವಾ ಮೀನ ರಾಶಿಯವರಿಗೆ ಮೇ ಬಿ ಸಿಂಹ ರಾಶಿಯವರು ಯಾರೋ ಈ ಥರ ಫೀಲಿಂಗ್ ಇರ್ಬೋದು ಅಂತ ನಾನು ಹೇಳ್ತೀನಿ.
ನೀವು ಮೇ ಬಿ ನೀವು ಪ್ರೇ ಮಾಡ್ಕೊಳ್ತಾ ಇದ್ದೀರಾ, ನನಗೆ ಅಷ್ಟೊಂದು ಸ್ಟ್ರೆಂತು ಧೈರ್ಯನ ಕೊಡು, ಮೇ ಬಿ ನಾನು ಹೋಗ್ಬಿಟ್ಟು ಅಪ್ರೋಚ್ ಮಾಡೋಷ್ಟು ಗಟ್ಟಿರಲಿ ನನ್ನ ಬಲ್ಲಿ ಅಂತ ಅನ್ನೋ ಥರ ಇದೆ ಇದು. ಮೇ ಬಿ ನೀವು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಬ್ಯಾಕ್ ಬೋನ್ ಆಗಿದ್ದೀರಾ ಅದರ್ ಪರ್ಸನ್ಗೆ, ಅಥವಾ ಅದರ್ ಪರ್ಸನ್ ನಿಮಗೆ ಬ್ಯಾಕ್ ಬೋನ್ ಥರ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೆ. ತುಂಬ ಅಟ್ಯಾಚ್ಮೆಂಟ್ ಇದೆ, ತುಂಬ ಡೀಪ್ ಕನೆಕ್ಷನ್ ಕೂಡ ಇದೆ ಇಲ್ಲಿ, ಸೋಲ್ಮೇಟ್ ಕನೆಕ್ಷನ್ ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದೆ. 6 ಆಫ್ ಕಪ್ಸ್ ಯಾವಾಗಲೂ ಬಂದರೆ ಅದು 4th ಪ್ಲೇಸಲ್ಲಿ ಮೂನ್ ಕಾರ್ಡ್ ಕೆಳಗಡೆ ಬಂದರೆ ತುಂಬ ಕಾರ್ಮಿಕ್ ರಿಲೇಷನ್ ಅಂತ ಅನಿಸುತ್ತೆ. ಇದು ನಿಮ್ಮ ಕರ್ಮ, ಇದು ಹಿಂದಿನ ಜನ್ಮದ್ದು ಕೂಡ ಆಗಿರುತ್ತೆ, ಇದು ಫಾಸ್ಟ್ ಲೈಫ್ ಕನೆಕ್ಷನ್ನು. ಸೊ ಆವಾಗ ನಿಮಗೆ ಇವ್ರು ಸಿಗೋಕ್ಕಾಗಿಲ್ಲ ಅಂದರೆ ಈ ಜನ್ಮದಲ್ಲಿ ನಿಮ್ಗೆ ಅವ್ರು ಸಿಕ್ಕಿರ್ತಾರೆ. ಮೇ ಬಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಬ್ರೇಕಪ್ ಆಗಿರೋರಿಗೆ ಖಂಡಿತ ಈಗಾಗಲೇ ನಿಮ್ಮ ಎಕ್ಸು ಮತ್ತೆ ನಿಮಗೆ ಬ್ಯಾಕ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಅಂತ ನಾನು ಹೇಳ್ತೀನಿ. ಮರಳಿ ಬಂದಿರ್ಬೋದು ನಿಮ್ಮ ಎಕ್ಸು ಅಂತ ಹೇಳ್ತೀನಿ. ಸೊ ಅವ್ರ ಜೊತೆ ಲೈಫ್ ತುಂಬ ಚೆನ್ನಾಗಿದೆ, ನೀವು ಬಿಟ್ಟರು ಅದು ನಿಮ್ಮನ್ನು ಬಿಡೋದಿಲ್ಲ. ಇದೊಂದು ಕಾರ್ಮಿಕ್ ಕಲೆಕ್ಷನ್ನು. ನೀವು ಎಷ್ಟೇ ಬ್ರೇಕಪ್ ಆಗಲಿ, ಎಷ್ಟೇ ಜಗಳಗಳಾಗಲಿ, ಮನಸ್ತಾಪಗಳಾಗಲಿ, ಮತ್ತೆ ಅವ್ರು ಬಂದೇ ಬರ್ತಾರೆ ಅಂತ 6 ಆಫ್ ಕಪ್ಸ್ ನನಗೆ ಹೇಳ್ತಾ ಇದೆ. ಎಕ್ಸ್ ಬರ್ತಾರಾ ಅಂತ ಕೇಳೋ ಕ್ವಶನ್ಗೂ ಆನ್ಸರ್ ಇಲ್ಲೇ ಇದೆ. ಕೆಲವ್ರಿಗೆ ಎಕ್ಸ್ ಕಮ್ಬ್ಯಾಕ್ ಆದರೆ, ಇನ್ನೂ ಕೆಲವರಿಗೆ 6 ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ಅವರು ಮೀನ ಅಥವಾ ಕಟಕ ಅಥವಾ ವೃಶ್ಚಿಕ ರಾಶಿಯವರು ಸಿಂಗಲ್ಸ್ ಇರೋರಿಗೆ ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅಥವಾ ಅವರು ಮೀನ ರಾಶಿಗೆ ಅಂದ್ಕೊಂಡಿರ್ಬೋದು ಅಂತ ನಾನು ಹೇಳ್ತೀನಿ. ಮೇ ಬಿ 6 ಆಫ್ ಕಪ್ಸ್ ಇದು ನೀವು ಕೂಡ ಆಗಿರ್ತೀರ ಮೀನ ರಾಶಿಯವರು. ನಿಮ್ಮ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನಿಮ್ಮ ಕಾರ್ಡ್ಸ್ ಖಂಡಿತವಾಗ್ಲೂ ಬಂದಿರುತ್ತೆ ಕಾರ್ಡ್ಸಲ್ಲಿ ಅಂತ ಹೇಳ್ಬೋದು ನಾನು. 5th ಕಾರ್ಡ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಕೆಲವರಿಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇರೋರು ಅಥವಾ ನೀವು ಡೇಟ್ ಮಾಡ್ತಿರೋ ಅಂಥ ವ್ಯಕ್ತಿ ಈಗಾಗಲೇ ತುಂಬ ಜನಗಳ ಜೊತೆ ಫ್ಲರ್ಟ್ ಮಾಡಿ ಡೇಟ್ ಮಾಡಿರುವಂಥ ವ್ಯಕ್ತಿ ಆಗಿರ್ಬೋದು. ಕೆಲವರು ಸಿಂಗಲ್ಸ್ ಇರೋರಿಗೆ ಇದು ನಾನು ಹೇಳ್ತೀನಿ, ನೀವು ತುಂಬ ಮೀನ ರಾಶಿಯವರು ನೀವಾಗಿರ್ಬೋದು, ಅಥವಾ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ ಅವ್ರ ಅದರ್ ಪರ್ಸನು. ತುಂಬ ವ್ಯಕ್ತಿಗಳಿದ್ದಾರೆ ಅವ್ರ ಲೈಫಲ್ಲಿ, ತುಂಬ ಆಪ್ಷನ್ಸ್ ಇದ್ದಾವೆ, ತುಂಬ ಡೇಟ್ ಮಾಡ್ತಾರೆ ತುಂಬ ವ್ಯಕ್ತಿಗಳ ಜೊತೆ ಅಂತ ನಾನು ಹೇಳ್ತೀನಿ. ಆದರೆ ನಿಮಗೆ ಅವ್ರ ಮೇಲೆ ಡೀಪ್ ಫೀಲಿಂಗ್ ಇವೆ, ಅಥವಾ ಅದರ್ ಪರ್ಸನಿಗೆ ನಿಮ್ಮ ಮೇಲೆ. ಸೊ ಅವರು ಡೀಪಾಗಿ ಲವ್ ಮಾಡ್ತಾರೆ, ಆದರೆ ನೀವು ಆ ಗ್ರೂಪಿಂದ ಹೊರಗಡೆನೇ ಬರಲ್ಲ. ನಿಮ್ಮ ಸರೌಂಡಿಂಗಿಂದ ನಿಮಗೆ ಅಪ್ರೋಚ್ ಮಾಡೋಕ್ಕೆ ಅವರಿಗೆ ಆಗಿಲ್ಲ. ಮೇ ಬಿ ನಿಮಗೆ ಯಾರೋ ಇಷ್ಟ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಅಥವಾ ನೀವು ಕೂಡ ಅವ್ರಿಗೆ ಯಾರೋ ಇದ್ದಾರೆ ಲೈಫಲ್ಲಿ ಅಂತ ಕೂಡ ಅಂದ್ಕೊಂಡಿರ್ಬೋದು. ನನ್ನ ಕಾರ್ಡಲ್ಲಿ ಹೇಳ್ತಾ ಇರೋದು ಆ ಥರ. ನಾನು ಶೋರಾಗಿ ಹೇಳ್ತೀನಿ, ಯಾರೋ ಹಿಡನ್ನಾಗಿ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ ಅಂತ ನಾನು ಹೇಳ್ಬೋದು. ಮೇ ಬಿ ನೀವು ಇಷ್ಟಪಡ್ತಿರ್ಬೋದು ಅದರ್ ಪರ್ಸನ್ನ, ಅಥವಾ ಅದರ್ ಪರ್ಸನ್ ಮೀನ ರಾಶಿಯವ್ರಿಗೆ ಅಂತ ಕೂಡ ನಾನು ಹೇಳ್ತೀನಿ. 6th ಕಾರ್ಡ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ಎಲ್ಲೂ ಕೂಡ ನನಗೆ ವಾಂಡ್ಸ್ ಬಂದಿರಲಿಲ್ಲ, ಆದರೆ 6th ಲಾಸ್ಟ್ ಪ್ಲೇಸಲ್ಲಿ ವಾಂಡ್ಸ್ ಬಂದಿರೋದ್ರಿಂದ ನನಗನ್ಸುತ್ತೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಇಷ್ಟು ದಿನ ಒಂದು ಸತ್ಯನ ಮುಚ್ಚಿಟ್ಟಿದ್ರೆ ಅವರು ಇವಾಗ ನಿಮ್ಗೆ ಅನಿಸುತ್ತು, ಏನಪ್ಪ ಇವರು ತುಂಬ ಸುಳ್ಳು ಹೇಳ್ತಾರೆ, ಯಾವುದು ನನ್ನ ಹತ್ರ ನಿಜಾನೇ ಹೇಳೋದಿಲ್ಲ ಅಂತ ಫೀಲಿಂಗ್ ಇರೋರಿಗೂ ಕೂಡ ಕೆಲವರಿಗೆ ಖಂಡಿತವಾಗ್ಲೂ ನಿಮ್ಮ ಎಕ್ಸು ಮತ್ತೆ ಬ್ಯಾಕ್ ಆಗಿದ್ದರೆ ಈಗ ಈ ಟೈಮಲ್ಲಿ ಅವರು ನಿಮ್ಮ ಹತ್ರ ಆನೆಸ್ಟಾಗಿ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಇವಾಗ ನೀವು ಅವ್ರನ್ನ ನಂಬೋದು ಅಂತ ಕೂಡ ನಾನು ಹೇಳ್ತೀನಿ. ಅವ್ರು ತುಂಬ ಬದಲಾಗಿದ್ದಾರೆ. ಮೇ ಬಿ ಮೀನ ರಾಶಿಯವರು ನೀವಾಗಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ನು. ಅವರು ಸೈಡ್ ಪೀಸಸ್ನ ನಾನು ಆಗಲೇ ಹೇಳ್ದ ಹಾಗೆ ತುಂಬ ಗ್ರೂಪಲ್ಲಿ ಇರ್ತಾರೆ, ತುಂಬ ಆಪ್ಷನ್ ಇವೆ ಅಂತ ಅಂದ್ಕೊಂಡಿದ್ರು. ಅವ್ರ ಸೈಡ್ ಪೀಸಸ್ನೆಲ್ಲ ಬಿಟ್ಬಿಟ್ಟು, ಅವ್ರ ಗ್ರೂಪ್ನ ಬಿಟ್ಬಿಟ್ಟು, ತುಂಬ ಜನಗಳನ್ನ ಬಿಟ್ಬಿಟ್ಟು ಅವರು ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಇವಾಗ. ತುಂಬ ಮೇ ಬಿ ನಿಮಗೆ ಲಾಟ್ ಆಫ್ ಪೀಪಲ್ ಅಟ್ರಾಕ್ಟೆಡ್ ಇದ್ದಾರೆ ನಿಮಗೆ ಅಪ್ರೋಚ್ ಮಾಡಬೇಕಂತ, ಅಥವಾ ನೀವು ಕೂಡ ಅಂಥ ಅದರ್ ಪರ್ಸನ್ಗೆ ತುಂಬ ಜನ ಅಪ್ರೋಚ್ ಮಾಡಬೇಕಂತ ಇದ್ದಾರೆ ಲೈನಲ್ಲಿ. ಅಂಥ ವ್ಯಕ್ತಿ ನಿಮ್ಗೆ ಇಷ್ಟ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ಅವ್ರಿಗೇನೋ ಒಂಥರ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇದೆ, ಡೀಪ್ ಕನೆಕ್ಷನ್ ಇದೆ. ಮೇ ಬಿ ಅವರು ನಿಮ್ಮ ಕಡೆ ನೋಡ್ಬೋದು, ಜಸ್ಟ್ ಈ ಥರ ನೋಡ್ತಾ ಇರ್ಬೋದು ಅಂತ ನಾನು ಹೇಳ್ತೀನಿ. ಡೀಪ್ ಫೀಲಿಂಗ್ ಇದೆ, ಆದರೆ ಪ್ರೋಗ್ರೆಸಿವ್ ಅಂತ ನನಗೆ ಅನಿಸಲ್ಲ. ಯಾವುದೇ ರೀತಿ ಪ್ರೋಗ್ರೆಸ್ ಇಲ್ಲ. ಮೇ ಬಿ ತುಂಬ ವರ್ಷಗಳಿಂದ ಅಂದ್ಕೊಂಡಿರ್ಬೋದು ನೀವು ಅಪ್ರೋಚ್ ಮಾಡಬೇಕು ಅಂತ, ಆದರೆ ಅವ್ರ ಲೈಫಲ್ಲಿ ಯಾರೋ ಇರ್ಬೋದು. ಮೀನ ರಾಶಿಯವರು ನೀವು ಕೂಡ ಈ ಪ್ಲೇಸಲ್ಲಿ ಇರ್ಬೋದು, ನಿಮಗೆ ಯಾರೋ ಅಪ್ರೋಚ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ, ಆದರೆ ನಿಮ್ಮ ಲೈಫಲ್ಲಿ ಯಾರೋ ಇದ್ದಾರೆ.
ಅವರಿಂದ ನೀವು ಹೊರಗಡೆ ಹೋದ್ಮೇಲೆ ಬ್ರೇಕಪ್ ಆದಮೇಲೆ ಅವರು ಮೂವ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಅವರು ಒಂದು ಡಿಸಿಷನ್ಗೆ ಬರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.